ನಮಸ್ಕಾರ ವೀಕ್ಷಕರೇ. ಗಾಂಧಿ ಕುಟುಂಬದ ರಾಜಕುಮಾರ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕುಂತ್ರು ಸುದ್ದಿ ನಿಂತ್ರು ಸುದ್ದಿ ಅನ್ನೋ ಹಾಗಾಗಿದೆ. ಸದ್ಯ ಮಹಾರಾಷ್ಟ್ರದಲ್ಲಿ ಹಾಗೂ ಜಾರ್ಖಂಡ್ ಚುನಾವಣೆಯಲ್ಲಿ ರಾಹುಲ್ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಹೊತ್ತಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮ ಎಬಿಪಿ ನ್ಯೂಸ್ನ ಪತ್ರಕರ್ತೆಯೊಬ್ಬರು ರಾಹುಲ್ ಬಗ್ಗೆ ಸ್ಫೋಟಕ ವಿಚಾರವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಪ್ರೆಸ್ ಮೀಟ್ಗಳಲ್ಲಿ ರಾಹುಲ್ಗೆ ಪ್ರಶ್ನೆ ಕೇಳೋದರ ಹಿಂದಿನ ಅಸಲಿ ಸತ್ಯ ರಿವೀಲ್ ಆಗಿದ್ದು, ಇದನ್ನ ಕೇಳಿಸಿಕೊಂಡವರು ಓಹೋ ಇಷ್ಟು ದಿನ ಹೀಗಾಗ್ತಾ ಇತ್ತ ಅಂತ ಮಾತಾಡಿಕೊಳ್ಳೋ ಹಾಗಾಗಿದೆ. ಇನ್ನೊಂದೆಡೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಜನರನ್ನ ರಾಹುಲ್ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಸಿಎಂ ಏಕನಾಥ್ ಶಿಂದೆ ಮಾಡ್ತಾ ಇದ್ದಾರೆ. ರಾಹುಲ್ಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದೆಡೆ ಕೋರ್ಟ್ ಕಚೇರಿ ತಲೆಬಿಸಿಯು ರಾಹುಲ್ ಗಾಂಧಿಯನ್ನ ಬೆಂಬಿಡದೆ ಕಾಡ್ತಾ ಇದ್ದು, ಡಿಸೆಂಬರ್ 2ರಂದು ಅವಹೇಳನ ವಿಚಾರ ಕುರಿತಂತೆ ಕೋರ್ಟ್ಗೆ ಹಾಜರಾಗಬೇಕಿದೆ. ಹಾಗಿದ್ರೆ ಪ್ರಸ್ತುತ ರಾಹುಲ್ ಗಾಂಧಿ ಸಮಾಚಾರಗಳು ಏನು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2014ರಿಂದಲೂ ಒಂದು ಮಾತು ವಿಪಕ್ಷಗಳ ಕಡೆಯಿಂದ ಆಗಾಗ ಬರ್ತಾ ಇರುತ್ತೆ. ಅದೇನಂದ್ರೆ ಮೋದಿ ಮಾಧ್ಯಮದ ಮುಂದೆ ಬಂದು ಓಪನ್ ಇಂಟರ್ವ್ಯೂ ಕೊಡಬೇಕು ಅನ್ನೋದು. ಅಂದಹಾಗೆ ಈ ಮಾತನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ವಿಪಕ್ಷಗಳಿಗೆ ಈ ರೀತಿಯ ವಿಚಾರಗಳನ್ನ ಬೆಳಕಿಗೆ ತರೋದಕ್ಕೆ, ಇದರ ಬಗ್ಗೆ ಟೀಕಿಸೋದಕ್ಕೆ ಎಲ್ಲಾ ಅರ್ಹತೆ ಹಕ್ಕು ಇದೆ ಅನ್ನೋದು ವಾಸ್ತವ. ಹಲವು ಬಾರಿ ಮೋದಿ ಸಮಿಟ್ ಹಾಗೂ ಕಾನ್ಕ್ಲೇವ್ಗಳಲ್ಲಿ ಮಾತನಾಡಿದ್ರು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಒತ್ತಾಯ ಇರೋದು ಸರಿಯೇ. ಅದರಲ್ಲೂ ರಾಹುಲ್ ಗಾಂಧಿ ಜೊತೆ ಮೋದಿ ಡಿಬೇಟ್ ಮಾಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇರುತ್ತೆ. ಮೋದಿಗಿಂತ ಹೆಚ್ಚಾಗಿ ಪ್ರೆಸ್ ಮೀಟ್ಗಳಲ್ಲಿ ಭಾಗಿಯಾಗ್ತಾ ಇದ್ದ ರಾಹುಲ್ ತುಂಬಾ ಜನರಿಗೆ ಮೋದಿಗಿಂತ ರಾಹುಲ್ಲೇ ಬೆಟರ್ ಅನಿಸೋ ಹಾಗೆ ಮಾಡಿದ್ರು. ಆದ್ರೆ ಆ ಪ್ರೆಸ್ ಮೀಟ್ಗಳಲ್ಲಿ ಏನಾಗ್ತಾ ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಎಬಿಪಿ ನ್ಯೂಸ್ನ ಹಿರಿಯ ಪತ್ರಕರ್ತೆ ಮೇಘಾ ಪ್ರಸಾದ್ ಪ್ರೆಸ್ ಮೀಟ್ಗಳಲ್ಲಿ ರಾಹುಲ್ಗೆ ಕೇಳ್ತಾ ಇದ್ದ ಪ್ರಶ್ನೆಗಳೆಲ್ಲ ಮುಂಚೆಯೇ ನಿರ್ಧಾರ ಆಗಿರ್ತಾ ಇತ್ತು ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರೆಸ್ ಮೀಟ್ಗೂ ಮುಂಚೆ ಒಂದಷ್ಟು ಪ್ರಶ್ನೆಗಳನ್ನ ರಾಹುಲ್ ಟೀಮ್ ರೆಡಿ ಮಾಡುತ್ತೆ. ಕಾಂಗ್ರೆಸ್ ಹಿರಿಯ ನಾಯಕ ಪವನ್ ಖೇರಾ ಆ ಪ್ರಶ್ನೆಗಳನ್ನ ಒಂದಷ್ಟು ಪತ್ರಕರ್ತರಿಗೆ ಶೇರ್ ಮಾಡ್ತಾರೆ. ಪವನ್ ಖೇರಾ ಬಳಿ ಯಾರೆಲ್ಲ ಪ್ರಶ್ನೆ ಕೇಳಬೇಕು ಅನ್ನೋ ಲಿಸ್ಟ್ ಇರುತ್ತೆ. ಒಬ್ಬರ ನಂತರ ಒಬ್ಬರು ಅವರದ್ದೇ ಸದಸ್ಯರ ಕೈಯಲ್ಲಿ ಪ್ರಶ್ನೆಗಳನ್ನ ಕೇಳಿಸಲಾಗುತ್ತೆ. ಇದೆಲ್ಲವನ್ನ ಪವನ್ ಖೇರಾ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಇದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದ್ದು, ಮಿತ್ರ ಪಕ್ಷದವರೆಲ್ಲ ಕಾಂಗ್ರೆಸ್ ಅನ್ನ ಬೇರೆ ದೃಷ್ಟಿಯಲ್ಲೇ ನೋಡುವಂತಾಗಿದೆ. ಪ್ರಧಾನಿ ಮೋದಿ ಪರವಾಗಿ ಮಾಧ್ಯಮಗಳು ಮಾತನಾಡಿದ್ರೆ ಮೀಡಿಯಾಗಳು ಸರಿಯಿಲ್ಲ, ಎಲ್ಲವೂ ಮೋದಿ ಮೀಡಿಯಾ ಆಗಿದೆ, ಹಾಗೆ ಹೀಗೆ ಅನ್ನೋ ಆರೋಪವನ್ನ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗಾಗಿದೆ. ಮೇಘಾ ಪ್ರಸಾದ್ ಆರೋಪದ ಬೆನ್ನಲ್ಲೇ ಇದಕ್ಕೆ ಹಲವು ನಿದರ್ಶನಗಳು ಸಿಗ್ತಾ ಹೋಗಿವೆ. ಬಹಳಷ್ಟು ಪ್ರೆಸ್ ಮೀಟ್ ಗಳನ್ನ ಜನರು ಗಮನಿಸಿರೋ ಹಾಗೆ ಪ್ರಶ್ನೆ ಎದುರಾಗ್ತಾ ಇದ್ದ ಹಾಗೆ ಟಕ್ ಅಂತ ರಾಹುಲ್ ಉತ್ತರ ಕೊಟ್ಟು ಬಿಡ್ತಾರೆ. ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗದೆ ಅಲ್ಲಿಂದ ಹೊರಟಿದ್ದು ಇದೆ. ಆದ್ರಿಂದ ಅಚಾನಕ್ ಆಗಿ ತಮ್ಮ ಟೀಮ್ ಬಿಟ್ಟು ಬೇರೆಯವರು ಪ್ರಶ್ನೆ ಮಾಡಿದ್ರೆ ಈ ರೀತಿ ಮಾಡ್ತಾರೇನೋ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಕೆಲವೊಂದು ಸಂದರ್ಭಗಳಲ್ಲಿ ತುರ್ತು ಪ್ರೆಸ್ ಮೀಟ್ ನಡೆಸುವ ಅಗತ್ಯತೆ ಇರುತ್ತೆ. ಆಗ ಪ್ರಶ್ನೆಗಳನ್ನ ರೆಡಿ ಮಾಡಿ ಅದನ್ನ ಪತ್ರಕರ್ತರಿಗೆ ಹಂಚುವಷ್ಟು ಸಮಯ ಇರೋದಿಲ್ಲ. ಅಂತ ಟೈಮ್ನಲ್ಲಿ ರಾಹುಲ್ ಏಕಾಂಗಿಯಾಗಿ ಬರೋದಿಲ್ಲ. ಪಕ್ಷದ ಹಿರಿಯ ನಾಯಕರಾದ ಜೈರಾಮ್ ರಮೇಶ್ ಹಾಗೂ ಕೆಲವರು ಹಾಜರಿರ್ತಾರೆ. ಓಪನ್ ಸ್ಟೇಜ್ ನಲ್ಲಿ ಜೈರಾಮ್ ರಮೇಶ್ ರಾಹುಲ್ಗೆ ಯಾವ ಉತ್ತರವನ್ನ ನೀಡಬೇಕು ಅನ್ನೋದನ್ನ ಹೇಳಿದ್ದು ಕೂಡ ಈ ಹಿಂದೆ ವೈರಲ್ ಆಗಿತ್ತು. ಆದ್ರಿಂದ ರಾಹುಲ್ ಪ್ರೆಸ್ ಮೀಟ್ ಗಿಮಿಕ್ ಏನು ಅನ್ನೋದು ಜನರಿಗೆ ಗೊತ್ತಾಗೋ ಹಾಗಾಗಿದೆ. ಈ ವಿಚಾರ ಸದ್ದು ಮಾಡ್ತಾ ಇರೋ ಹೊತ್ತಲ್ಲೇ ಪ್ರೆಸ್ ಕಾನ್ಫರೆನ್ಸ್ ಒಂದರಲ್ಲಿ ರಾಹುಲ್ ಸತ್ಯವನ್ನ ಒಪ್ಪಿಕೊಂಡಿರೋದು ಕೂಡ ವೈರಲ್ ಆಗ್ತಾ ಇದೆ. ಜಾತಿ ಗಣತಿ ಆಗ್ಲೇಬೇಕು ಅಂತ ಪಟ್ಟು ಬಿದ್ದಿರೋದು ರಾಹುಲ್ ಹಾಗೂ ಕಾಂಗ್ರೆಸ್ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ. ಈ ಹೊತ್ತಲ್ಲಿ 2011ರಲ್ಲಿ ಯುಪಿಎ ಸರ್ಕಾರ ಜಾತಿ ಗಣತಿಯನ್ನ ಮಾಡಿಸಿತ್ತು. ಅದನ್ನ ಯಾಕೆ ರಿಲೀಸ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಎದುರಾಗಿದೆ. ಇದಕ್ಕೆ ಉತ್ತರಿಸೋ ರಾಹುಲ್ ಗಾಂಧಿ, ಹೌದು ಅದು ಯುಪಿಎ ಸರ್ಕಾರದ ಮಿಸ್ಟೇಕ್ ಅಂತ ಒಪ್ಕೊಂಡಿದ್ದಾರೆ. ನಾವು ಅದನ್ನ ಆಗ್ಲೇ ಮಾಡಬೇಕಿತ್ತು, ಆದ್ರೆ ಮಿಸ್ ಆಯ್ತು ಅಂತ ಹೇಳಿದ್ದಾರೆ. ತಕ್ಷಣವೇ ಈಗ ಜಾತಿ ಗಣತಿ ಅಗತ್ಯವಾಗಿ ಆಗ್ಬೇಕಿದೆ. ಮೋದಿ ಸರ್ಕಾರ ಜಾತಿ ಗಣತಿ ಮಾಡಿಸಲೇಬೇಕು ಅಂತ ಪಟ್ಟು ಬಿದ್ದಿದ್ದಾರೆ. ಅಂದಹಾಗೆ ಈ ಪ್ರಶ್ನೆ ಇನ್ನೆಲ್ಲ ನಾಳೆ ಬಂದೇ ಬರುತ್ತೆ ಅಂತ ಗೊತ್ತಿದ್ರಿಂದ ಅದನ್ನೇ ಒಪ್ಪಿಕೊಂಡು ಜಾರಿಕೊಳ್ಳೋ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಸಂದರ್ಶನವೊಂದರಲ್ಲಿ ಖರ್ಗೆಗೆ ಇದೇ ಪ್ರಶ್ನೆ ಬಂದಾಗ ಜಾತಿ ಗಣತಿ ರಿಪೋರ್ಟ್ ಬಿಟ್ಟಿದ್ರೆ ನಮ್ಮ ವೋಟ್ಗೆ ಸಮಸ್ಯೆ ಆಗ್ತಾ ಇತ್ತು, ಎಲೆಕ್ಷನ್ ಟೈಮ್ ಆಗಿದ್ರಿಂದ ಪಕ್ಷದ ಹಲವು ನಾಯಕರು ರಿಲೀಸ್ ಮಾಡಬೇಡಿ ಅಂತ ಹೇಳಿದ್ರು ಅನ್ನೋದನ್ನ ಒಪ್ಕೊಂಡಿದ್ರು. ಈಗ ರಾಹುಲ್ ಬೇರೆಯದೇ ಕತೆ ಹೇಳ್ತಾ ಇದ್ದಾರೆ. ಇದು ಜಾತಿ ಗಣತಿ ಹಿಂದಿನ ರಾಜಕೀಯವನ್ನ ಬಿಚ್ಚಿಡ್ತಾ ಇದೆ ಅಂತ ಚರ್ಚೆಗಳಾಗ್ತಾ ಇವೆ. ಇನ್ನು ಸದ್ಯ ಜಾರ್ಖಂಡ್ ಚುನಾವಣೆ ಹಿನ್ನೆಲೆ ಪ್ರಚಾರ ಕಾರ್ಯದಲ್ಲಿ ತೊಡಗಿರೋ ರಾಹುಲ್ಗೆ ಪ್ರಶ್ನೆಯೊಂದು ಎದುರಾಗಿದೆ. ಅದನ್ನ ಅವರು ಮ್ಯಾನೇಜ್ ಮಾಡಿದ್ದು ಕೂಡ ವೈರಲ್ ಆಗ್ತಾ ಇದೆ. ಜಾರ್ಖಂಡ್ನ ಹಾಲಿ ಸಿಎಂ ಹೇಮಂತ್ ಸೊರೇನ್ ಕಳೆದ ಬಾರಿ 5 ಲಕ್ಷ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಅಧಿಕಾರವನ್ನ ಹಿಡಿದಿದ್ರು. ಆದ್ರೆ ಅವರು ಅದನ್ನ ಮಾಡ್ಲಿಲ್ಲ ಅನ್ನೋ ಆರೋಪ ದಟ್ಟವಾಗಿದೆ. ಇದಕ್ಕೆ ಏನ್ ಹೇಳ್ತೀರಾ ಅಂತ ಮಾಧ್ಯಮಗಳು ಪ್ರಶ್ನೆ ಮಾಡುತ್ತವೆ. ಸ್ವಲ್ಪ ತಡವರಿಸೋ ರಾಹುಲ್ ಈ ಬಾರಿ ಗೆದ್ದ ಬಳಿಕ ಹೈ ಸ್ಪೀಡ್ ನಲ್ಲಿ ಎಲ್ಲವನ್ನೂ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ.
ತಕ್ಷಣವೇ ಹೇಮಂತ್ ಸೊರೇನ್ರನ್ನ ಬಿಜೆಪಿ ಜೈಲಲ್ಲೇ ಇಟ್ಟಿತ್ತು. ಆದ್ರಿಂದ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಬಿಜೆಪಿ ಟಾರ್ಗೆಟ್ ಮಾಡದೇ ಇದ್ದಿದ್ರೆ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಅನ್ನೋ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇದು ಕೂಡ ಟ್ರೋಲ್ ಆಗ್ತಾ ಇವೆ. ಯಾಕಂದ್ರೆ ಹೇಮಂತ್ ಸೊರೇನ್ ಕೆಲವು ತಿಂಗಳುಗಳ ಕಾಲ ಮಾತ್ರ ಜೈಲಲ್ಲಿದ್ರು, 4 ವರ್ಷಕ್ಕೂ ಅಧಿಕ ಕಾಲ ಹೊರಗಿದ್ರು. ಆಗ್ಲೂ ಕೂಡ ಏನು ಮಾಡಲಿಲ್ಲ ಅಂತ ಜನರು ಪ್ರಶ್ನಿಸುವಂತಾಗಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲಿ ರಾಹುಲ್ ಪ್ರಚಾರದ ಹೊತ್ತಲ್ಲೇ ಸಿಎಂ ಏಕನಾಥ್ ಶಿಂದೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದೇನೆಂದ್ರೆ ಮತದಾರರನ್ನ ದಾರಿ ತಪ್ಪಿಸೋದಕ್ಕೆ ರಾಹುಲ್ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಜನರ ತಲೆಯಲ್ಲಿ ತುಂಬೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಮೊನ್ನೆಯಷ್ಟೇ ಉದ್ಧವ್ ಠಾಕ್ರೆ ಅದಾನಿ ಹೆಸರನ್ನ ಮುಂದೆ ತಂದು ಮಹಾಯುತಿ ವಿರುದ್ಧ ಆರೋಪವನ್ನ ಮಾಡಿದ್ರು. ಈಗ ಅದೇ ವಿಚಾರವನ್ನ ರಾಹುಲ್ ಕೂಡ ಇಟ್ಕೊಂಡು ಆರೋಪಿಸ್ತಾ ಇದ್ದಾರೆ. ಧಾರಾವಿ ಟೆಂಡರ್ ಅನ್ನ ಅದಾನಿಗೆ ಕೊಡೋ ಬಗ್ಗೆ ಮಹಾಯುತಿ ನಿರ್ಧಾರವನ್ನ ನೆಗೆಟಿವ್ ಆಗಿ ಬಿಂಬಿಸೋ ಪ್ರಯತ್ನ ನಡೆದಿದೆ. ಹೇಗೋ ಮೊದಲಿನಿಂದಲೂ ಬಿಜೆಪಿ ಜೊತೆಗೆ ಅದಾನಿ ಹಾಗೂ ಅಂಬಾನಿ ಹೆಸರನ್ನ ತಳುಕು ಹಾಕಿ ಜನರಲ್ಲಿ ಒಂದು ನರೇಟಿವ್ ಸೆಟ್ ಮಾಡಲಾಗಿದೆ. ಈಗ ಜನರನ್ನ ಅದಾನಿ ಹೆಸರಲ್ಲಿ ಹೆದರಿಸೋ ಕೆಲಸ ಆಗ್ತಾ ಇದೆ ಅಂತ ಬಿಜೆಪಿ ಟೀಮ್ ಆರೋಪಿಸ್ತಾ ಇದೆ. ಧಾರಾವಿ ಪ್ರಾಜೆಕ್ಟ್ ಉದ್ದೇಶ ಸ್ಲಂನಲ್ಲಿರೋ ಜನರಿಗೆ ಮನೆಯನ್ನ ನಿರ್ಮಿಸಿಕೊಡೋದು. ಆದ್ರೆ ಕಾಂಗ್ರೆಸ್ ಹಾಗೂ ಮಿತ್ರ ನಾಯಕರು ಅದನ್ನ ಬೇರೆ ರೀತಿಯಲ್ಲಿ ಬಿಂಬಿಸಿ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಶಿಂದೆ ಆರೋಪಿಸ್ತಾ ಇದ್ದಾರೆ. ಅಲ್ಲದೆ ಪ್ರೆಸ್ ಮೀಟ್ ಕರೆದು ಮಹಾರಾಷ್ಟ್ರ ಅಭಿವೃದ್ಧಿಗೆ ಮಹಾ ವಿಕಾಸ್ ಅಗಾಡಿ ಸ್ಪೀಡ್ ಬ್ರೇಕರ್ ಆಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪುರಾವೆ ಅನ್ನೋ ಹಾಗೆ ಸಾಕಷ್ಟು ದಾಖಲೆಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇನ್ನು ಇದೇ ರೀತಿ ಸುಳ್ಳಿನ ಪ್ರಚಾರದಲ್ಲಿ ರಾಹುಲ್ ಕೋರ್ಟ್ ಮೆಟ್ಟಿಲೇರಿರೋ ಪರಿಸ್ಥಿತಿ ಕೂಡ ಬಂದಿದೆ. ಸಾವರ್ಕರ್ ಬಗ್ಗೆ ಸುಳ್ಳು ಹೇಳಿದ್ರಿಂದ ರಾಹುಲ್ ಮೇಲೆ ಡಿಫೆಮೇಟರಿ ಕೇಸ್ ನಡೀತಾ ಇದ್ದು ಡಿಸೆಂಬರ್ 2ರಂದು ಕೋರ್ಟ್ಗೆ ಹಾಜರಾಗಬೇಕಿದೆ. ರಾಹುಲ್ ವಿದೇಶಗಳಿಗೆ ಹೋದಾಗ ಭಾರತದ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವಹೇಳನ ಮಾಡಿ ಬರ್ತಾರೆ ಅನ್ನೋದು ಭಾರತೀಯರಿಗೆ ಗೊತ್ತಿರೋದೆ. 2023ರ ಮಾರ್ಚ್ನಲ್ಲಿ ಲಂಡನ್ಗೆ ತೆರಳಿದ್ದ ರಾಹುಲ್ ಗಾಂಧಿ ಅಲ್ಲಿನ ಸಭೆಯೊಂದರಲ್ಲಿ ಒಂದು ಸುಳ್ಳನ್ನ ಹೇಳಿರ್ತಾರೆ. ಅದೇನೆಂದ್ರೆ ಸಾವರ್ಕರ್ ಹಾಗೂ ಅವರ 5-6 ಜನ ಮಿತ್ರರು ಒಮ್ಮೆ ಮುಸ್ಲಿಂ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿರ್ತಾರೆ. ಇದು ಸಾವರ್ಕರ್ಗೆ ಬಹಳ ಖುಷಿ ಕೊಟ್ಟಿತ್ತು ಅನ್ನೋದನ್ನ ಅವರು ಅವರ ಪುಸ್ತಕದಲ್ಲೇ ಬರೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳಿರ್ತಾರೆ. ವಾಸ್ತವದಲ್ಲಿ ಇಂಥ ವಿಚಾರ ಅವರ ಯಾವ ಪುಸ್ತಕದಲ್ಲೂ ಇಲ್ಲವೇ ಇಲ್ಲ. ಇದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಸತ್ಯಕಿ ಸಾವರ್ಕರ್ ಡಿಫೆಮೇಷನ್ ಕೇಸ್ ಹಾಕಿರ್ತಾರೆ. ಅದಾದ ಬಳಿಕ ಕೋರ್ಟ್ನಿಂದ ಸಮನ್ಸ್ ಬಂದರೂ ರಾಹುಲ್ ಕಡೆಯಿಂದ ಪ್ರತಿಕ್ರಿಯೆ ಬಂದಿರಲಿಲ್ಲ. ಈಗ ಡಿಸೆಂಬರ್ 2ರಂದು ಪುಣೆ ಕೋರ್ಟ್ಗೆ ಹಾಜರಾಗಬೇಕಿದೆ. ಅದನ್ನು ತಪ್ಪಿಸಿಕೊಳ್ತಾರಾ ಅನ್ನೋ ಕುತೂಹಲ ಶುರುವಾಗಿದೆ. ಒಟ್ನಲ್ಲಿ ರಾಹುಲ್ ಪ್ಲಾನ್ಗಳು, ಸುಳ್ಳುಗಳು, ಎಡವಟ್ಟುಗಳು, ಕುತಂತ್ರಗಳು ಎಲ್ಲವೂ ರಿವೀಲ್ ಆಗ್ತಾ ಇದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಇಷ್ಟಾದ್ರೂ ಇದೆಲ್ಲವನ್ನ ದಾಟಿ ರಾಹುಲ್ ಚುನಾವಣೆಯನ್ನ ಗೆಲ್ತಾರೆ ಅಂದ್ರೆ ಅವರಷ್ಟು ತಾಕತ್ತು ಇನ್ಯಾರಿಗೂ ಇಲ್ಲ ಅನ್ನೋದು ಸಾಬೀತಾದಂತಾಗುತ್ತೆ. ಆದ್ರಿಂದ ಎಲೆಕ್ಷನ್ ರಿಸಲ್ಟ್ ಏನಾಗಲಿದೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.